ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಹೊಸ ವರ್ಷದ ಮುನ್ನಾ ದಿನವೇ ನಡೆದ ಕೊಲೆ ಪ್ರಕರಣ, ಅರ್ಧ ದಿನದಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು. 2024 ಹೊಸ ವರ್ಷ ಆಚರಣೆ ಹಿನ್ನೆಲೆ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಅನ್ನದಾನ ಕಾರ್ಯಕ್ರಮ. ಹಲವು ದಿನಗಳಿಂದ ಈಡೇರದ ಲಾರಿ ಮಾಲೀಕರ ಸಂಘದ ಬೇಡಿಕೆಗಳು. ಜನವರಿ 3ರಿಂದ ನಡೆಯಲಿದೆ ಅನಿರ್ದಿಷ್ಟಾವಧಿ ಮುಷ್ಕರ. ವಾರ್ತೆಗಳ ವಿವರ. ಹೊಸ ವರ್ಷದ ಮುನ್ನಾ ದಿನವೇ ನಗರದಲ್ಲಿ ಕೊಲೆ ನಡೆದಿದ್ದು, ಅರ್ಧ ದಿನದಲ್ಲಿಯೇ ಕೊಲೆಗಾರರನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಡಿಸೆಂಬರ್ 31ರಂದು ರಾತ್ರಿ 8:30ರ ಸುಮಾರಿಗೆ ಬಳ್ಳಾರಿಯ ವಡ್ಡರಬಂಡೆಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಕೊಲೆ ನಡೆದ ಬಗ್ಗೆ ವರದಿಯಾಗಿದ್ದು, ಬೆಳಿಗ್ಗೆ ಅಷ್ಟರಲ್ಲಿ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಿರುವುದಾಗಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ತಿಳಿಸಿದರು. ನಿನ್ನೆ ಈವ್ನಿಂಗ್ 8:30 PM ಒಂದು ವಡ್ಡರಬಂಡೆ ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಈ ಬೇಕ್ರಿ ಅಂತ ಒಂದು ಬೇಕ್ರಿ ಇತ್ತು. ಆ ಬೇಕ್ರಿ ಎದುರುಗಡೆ ಒಂದು ಸ್ವಲ್ಪ ಗಲಾಟೆ ಆಯಿತು. ಗಲಾಟೆ ಲೆಡ್ ಟು ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್. ಅದರಲ್ಲಿ ಸೈಯದ್ ವಲಿ ಅನ್ನೋ ಒಬ್ಬ ವ್ಯಕ್ತಿ ಮರ್ಡರ್ ಆಯಿತು. ಮತ್ತು ಇನ್ನೊಬ್ಬ ರಜಾಕ್ ವಲಿ ಅಂತ ಅವರ ಬ್ರದರ್, ಅವ್ರಿಗೆ ಕೂಡ ಸ್ಟ್ಯಾಬಿಂಗ್ ಆಯಿತು. ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇದು ಇನ್ಸಿಡೆಂಟ್ ಏನಾಯ್ತು ಅಂದರೆ, ಅಲ್ಲಿ ಇವರೆಲ್ಲ ಕೇಕ್ ಪರ್ಚೇಸ್ ಮಾಡಲಿಕ್ಕೆ ಸೇರಿದರು. ಸೈಯದ್ ವಲಿ ಮತ್ತು ರಜಾಕ್ ವಲಿ ಕೇಕ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದರು. ಮತ್ತು ಅದೇ ಪ್ಲೇಸ್ನಲ್ಲಿ ಈ ರಾಜೇಶ್, ಮುಖೇಶ್ ಮತ್ತು ವೆಂಕಟೇಶ್ ಅಂತ 3 ಜನ ಹುಡುಗರು ಕೂಡ ಅಲ್ಲೇ ಇದ್ದರು. ಸೊ ಈ ಬೈಕ್ ಒಂದು ಪಾರ್ಕ್ ಮಾಡಿ ಅದು ತೆಗೆಯುವ ಸಮಯದಲ್ಲಿ ಈ ರಾಜೇಶ್ ಅನ್ನೋರು ಸ್ವಲ್ಪ ಅಡ್ಡ ಬಂದರು ಇವರಿಗೆ, ಸೈಯದ್ ವಲಿ ಮತ್ತು ರಜಾಕ್ ವಲಿ ಅವ್ರಿಗೆ. ಆವಾಗ ಸ್ವಲ್ಪ ಮಾತಿನ ಚಕಮಕಿ ಆಯಿತು. ಮತ್ತು ಅದು ಲೆಡ್ ಟು ಸಮ್ ಫಿಸಿಕಲ್ ಫೈಟ್. ಸೊ ಈ ರಾಜೇಶ್ನ ಇವರು ಸ್ವಲ್ಪ ಹೊಡೆಯುವಾಗ ಈ ಮುಖೇಶ್ ಆ್ಯಂಡ್ ವೆಂಕಟೇಶ್, ಯಾರು ರಾಜೇಶ್ ಫ್ರೆಂಡ್ಸ್ ಇದ್ದಾರೆ, ಅವರು ಸಡನ್ನಾಗಿ ಇವರ ಮೇಲೆ ಅಟ್ಯಾಕ್ ಮಾಡಿದರು. ಅದರಲ್ಲಿ ಮುಖೇಶ್ ಅನ್ನೋನು ಅವನು ಬೈಕ್ನಿಂದ ಒಂದು ಚಾಕ್ ತೆಗೆದುಕೊಂಡು ಬಂದು ಈ ಸೈಯದ್ ವಲಿ ಮೇಲೆ ಮತ್ತು ರಜಾಕ್ ವಲಿ ಮೇಲೆ ಅಟ್ಯಾಕ್ ಮಾಡಿದರು. ಸೊ ಈ ಅಟ್ಯಾಕ್ನಲ್ಲಿ ಅನ್ಫಾರ್ಚುನೇಟ್ಲಿ ಸೈಯದ್ ವಲಿ ಅವರು ಡೆತ್ ಆಗಿದರು. ಯಾರಿಗೂ ಏನೂ ಪರಿಚಯ ಇಲ್ಲ. ಅವರು ದೇ ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಇವರು ಸೈಯದ್ ವಲಿ, ರಜಾಕ್ ವಲಿ ಬಾಪೂಜಿ ನಗರದಿಂದ, ಮತ್ತು ಈ 3 ಜನ ಹುಡುಗರು ರಾಜೇಶ್, ವೆಂಕಟೇಶ್, ಮುಖೇಶ್, ಇವರು ಬಂದು ಶ್ರೀರಾಮ್ಪುರ ಕಾಲನಿಯಿಂದ. ಯಾವುದೇ ಪರಿಚಯ ಇರಲಿಲ್ಲ ಅವ್ರಿಗೆ. ಅದು ಸ್ವಲ್ಪ ರೌಡಿ ಪ್ರವೃತ್ತಿ ಕಾಣ್ತಾ ಇದೆ ಈ ಮುಖೇಶ್ ಅನ್ನೋ ಹುಡುಗನಿಗೆ. ಒಂದು 2-3 ಮಂತ್ಸ್ ಬ್ಯಾಕ್ ಕೂಡ ಅವನ ಮೇಲೆ ಒಂದು 324 ಕೇಸ್ ಆಯಿತು. ಆ ರೀತಿ ಅವನು ಒಂದು ಮೇ ಬಿ ಚಾಕ್ ಕ್ಯಾರಿ ಮಾಡ್ತಾ ಇರಬೇಕು ಬೈಕ್ನಲ್ಲಿ. ವೆಹಿಕಲ್ ಎಲ್ಲ ಸೀಸ್ ಮಾಡಿದ್ವಿ. ಇದರಲ್ಲಿ 2 ಆರೋಪಿಗಳನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ. ರಾಜೇಶ್ ಅಲ್ಲೇ ಇನ್ಸಿಡೆಂಟ್ ಸ್ಪಾಟ್ನಲ್ಲಿ ಸಿಕ್ಕಿದ್ದಾನೆ. ಆಮೇಲೆ ಮುಖೇಶು ಕೂಡ ನಾವು ಅನಂತಪುರ ಕಡೆ ಹೋಗಿ ಅರೆಸ್ಟ್ ಮಾಡಿದ್ವಿ. ಯಾವುದೇ ಹಿನ್ನೆಲೆ ಇಲ್ಲ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಇದಕ್ಕೆ. ನಶೆದಲ್ಲಿ ಸ್ವಲ್ಪ ಹೀಟ್ ಆಫ್ ದ ಮೂಮೆಂಟ್ನಲ್ಲಿ ಒಂದು ಅಟ್ಯಾಕ್ ಆಯಿತು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಒಬ್ಬ ಡೆತ್ ಆಗಿದೆ. ಲಾರಿ ಮಾಲೀಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜನವರಿ 3ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಎಂಎನ್ ಬಸವರಾಜ್ ತಿಳಿಸಿದ್ದಾರೆ. ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಬಸವರಾಜ್, ಮಾಲೀಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ನಿಟ್ಟಿನಲ್ಲಿ ಜನವರಿ 3ರಿಂದ ಲಾರಿಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ತಿಳಿಸಿದರು. ನಾವು ಸುಮಾರು 2021ರಿಂದ ಹಲವು ಬಾರಿ ಚೇಂಬರ್ ಆಫ್ ಕಾಮರ್ಸು ಮತ್ತು ಸ್ಪಾನ್ಸರ್ ಅಸೋಸಿಯೇಷನ್ ಅವರು ಸಮೇತ ನಾವು 2021ರಲ್ಲಿ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಪ್ರಕಾರ ನಮಗೆ ಬಾಡಿಗೆ ಕೊಡಬೇಕಂತೇಳಿ ಸುಮಾರು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೀವಿ. ಅವ್ರು ಯಾವುದೇ ಗಮನ ಹರಿಸಿಲ್ಲ ಅದ್ರ ಬಗ್ಗೆ. ಬರೀ ಉಡಾಫೆ ಉತ್ತರಗಳನ್ನು ಇದುವರೆಗೂ ನೀಡಿದ್ದಾರೆ. ನಮ್ಮದು 2021ರಲ್ಲಿ 1200 ಮತ್ತು 1300 ಯಾವ ಊರುಗಳಿಗೆ ಏನಿರ್ತದೆ ಆ ಬಾಡಿಗೆ ಪ್ರಕಾರ ಅದು ಕೊಡ್ತಾ ಇಲ್ಲ. ಇವತ್ತಿಗೂ 3 ವರ್ಷದಿಂದ 1 ಟನ್ನಿಗೆ 200 ರೂಪಾಯಿದಂಗೆ ಡೌನ್ ಮಾಡಿದ್ದಾರೆ. ಮತ್ತು ಹೊರ ರಾಜ್ಯದ ಲಾರಿಗಳಿಗೆ ಅಧಿಕ ಭಾರ ಹಾಕಿಸಿ ಆ ಲಾರಿಗಳು ಸರಕು ಸರಬರಾಜು ಮಾಡ್ತಿದ್ದಾವೆ. ಅವನ್ನು ತಡೆಗಟ್ಟಬೇಕು ಅಂತೇಳಿ ಸಮೇತ ನಾವು RTO ಕಚೇರಿ ಮುಂದೆ 8 ದಿವಸ ಕಾಲ ನಾವು ಧರಣಿ ಮಾಡಿದ್ವಿ. ಅವರು ಸಮೇತ 4-5 ಜನ ಕಂಪ್ನಿಗಳಿಗೆ ಓವರ್ಲೋಡ್ ಆಗದಂತೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇದುವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಬಟ್ ಕಂಜಿನಿ ಮೇಲೆ ಕೇಸ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿ ಮೇಲೆ ಮತ್ತು ಲಾರಿ ಮಾಲೀಕನ ಮೇಲೆ ಮತ್ತು ಟ್ರಾನ್ಸ್ಪೋರ್ಟರ್ ಮೇಲೆ ಇದು ಯಾವ ಮಾಡ್ದಲ್ಲೇ ಬರೀ ಲಾರಿ ಮಾಲೀಕನ ಮೇಲೆ ಇಷ್ಟು ವರ್ಷಗಳ ಕಾಲ ನಮಗೆ ದಂಡ ಕಟ್ಟಿಸಿದ್ದಾರೆ ಸರ್ಕಾರಕ್ಕೆ. ಅದಾಗಬಾರ್ದು. ಆ ಕಾನೂನು ದೃಷ್ಟಿಯಲ್ಲಿ ಕಂಜಿನಿ ಮೇಲೆ ಕೇಸ್ ಮಾಡಬೇಕು. ಮತ್ತು ನಮ್ಮ ಸ್ಥಳೀಯರಿಗೆ ಇಲ್ಲಿ ಈ ಸ್ಪಾನ್ಸರನ್ನು ಕಂಪನಿಗಳನ್ನ ನಂಬಿಕೊಂಡು ನಾವು ಸುಮಾರು
50 ರಿಂದ 60 ಲಕ್ಷ ಲಾರಿ ಟ್ರಕ್ಗಳನ್ನ ನಾವು ತಂದು ಸರಕು ಸರಬರಾಜು ಮಾಡ್ತಾ ಇದೀವಿ. ಅದನ್ನು ನಂಬಿರ್ತಕ್ಕಂಥ ಎಲ್ಲ ಲಾರಿ ಮಾಲೀಕರ ಜೀವನ ಅದ್ರ ಮೇಲೇ ಅವಲಂಬನೆ ಆಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕಂದರೆ ನಮಗೆ ಬಾಡಿಗೆ ಸಿಗ್ತಾ ಇಲ್ಲ. ಬಾಡಿಗೆ ಕೇಳಿದ್ರೆ ಲೋಡ್ ಕೊಡಲ್ಲ. ಬರೀ ಹೊರಗಿನ ಗಾಡಿಗಳಿಗೆ ಒಂದು ಪ್ರಿಯಾರಿಟಿ ಕೊಡ್ತಿದ್ದಾರೆ. ನಮಗೆ ನಮ್ಮದು ಉದ್ದೇಶ ಏನಿಲ್ಲ. ಸುಮಾರು ಸಾರಿ ಕೇಳಿದ್ರೆ ಅವರು ಯಾವುದೂ ಗಮನ ಹರಿಸಿಲ್ಲ. ನಾವು 3ನೇ ತಾರೀಕಿಗೆ ನಮ್ಮ ಬೇಡಿಕೆಗಳು ಲಾರಿ ಬಾಡಿಗೆನ ಹೆಚ್ಚಿಗೆ ಮಾಡಬೇಕು, ಒಂದು ಓವರ್ಲೋಡ್ ಹಾಕಿದಂಥ ಲಾರಿಗೆ ಕಂಜಿನ ಮೇಲೆ ಕೇಸ್ ಮಾಡಬೇಕು, ಮತ್ತು ನಮಗೆ ಸಹಕಾರ ಮಾಡಬೇಕು ಅಂತೇಳಿ ನಾವು ಕೇಳಿದ್ವಿ. ಅದನ್ನೇನೋ ಮಾಡಿಲ್ಲ. 3ನೇ ತಾರೀಕು ನಾವು ಮುಷ್ಕರನ ಕರೆ ಕೊಟ್ಟಿದ್ವಿ. ಮುಷ್ಕರ ಮಾಡ್ತೀವಿ. ಎಷ್ಟು ದಿನ ಮುಷ್ಕರ ಮಾಡ್ತೀವಿ? ಮುಷ್ಕರ ನಮ್ಮ ನ್ಯಾಯ ಸಿಗೋವರೆಗೂ, ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮುಷ್ಕರನ ಕೈಗೊಳ್ತೀವಿ. ಒಂದೊಂದು ಟನ್ನಿಗೆ 200 ರೂಪಾಯಿ ಸರ್. ಎಲ್ಲ ಚೆನ್ನೈ, ಗುಮ್ಮನಪುಡಿ, ಹಿಂದೂಪುರ ಮತ್ತು ನೆಲ್ಲೂರು, ಪ್ರತಿಯೊಂದು ಏರಿಯಾಕ್ಕೆ ಒಂದೊಂದು ಗಾಡಿ ಒಂದೊಂದು ಟನ್ನಿಗೆ 200 ರಿಂದ 250 ರೂಪಾಯಿ ಬಾಡಿ ಕಡಿಮೆ ಆಗಿದೆ. ಏನು ಕಡಿಮೆ ಇಲ್ಲ. ಇವತ್ತಿನ ಇಯರ್ಲಿ ಎಷ್ಟೆಷ್ಟು ಹೆಚ್ಚಿಗೆ ಅಷ್ಟಾಗಿದೆ. TMT ರೇಟ್ ಜಾಸ್ತಿ ಆಗಿದೆ, ಸ್ಪಾಂಜರನ್ ರೇಟ್ ಜಾಸ್ತಿ ಆಗಿದೆ. ನಮಗೆ ಅವ್ರು ಜಾಸ್ತಿ ಆಗಿರೋದು ಅವ್ರವ್ರ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವತ್ತಿದ್ದಂಥ ಡೀಸೆಲ್ ರೇಟ್ ನಮ್ಗೆ ಗಗನಕ್ಕೆ ಹೋಗಿದೆ, ಟೈರ್ ರೇಟ್ ಗಗನಕ್ಕೆ ಹೋಗಿದೆ, ಲಾರಿ ರೇಟ್ ಗಗನಕ್ಕೆ ಹೋಗಿದೆ. ಒಂದು ಟ್ರಕ್ 55 ರಿಂದ 60 ಲಕ್ಷ ಒಂದು ಟ್ರಕ್ ಬೀಳ್ತದೆ. ನಮಗೆ EMI ಕಟ್ಟೋಕ್ಕೂ ಆಗ್ತಿಲ್ಲ, ನಮ್ಮ ಮನೇಲಿ ರೇಷನ್ ತರೋಕ್ಕೂ ಆಗ್ತಿಲ್ಲ. ಅಂಥ ಪರಿಸ್ಥಿತಿ. ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕೂ ಆಗ್ತಿಲ್ಲ. ಬೀದಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ ಲಾರಿ ಮಾಲೀಕರು. ದಯಮಾಡಿ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊಳೋದಿದೆ, ಇನ್ನು 3 ದಿವಸ ಟೈಮ್ ಇದೆ. ನಮಗೆ ಕರೆದು ನಮಗೆ ನ್ಯಾಯ ಒದಗಿಸ್ಬೇಕು. ಇಲ್ಲಾಂದ್ರೆ ನಾವು ಉಗ್ರ ಹೋರಾಟನ ನಾವು ಮಾಡ್ತೀವಿ ಅಂತೇಳಿ ಅವಾಗಲೇ ನಮ್ಮ MNM ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಮತ್ತು SP ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹೊಸ ವರ್ಷಕ್ಕೆ ಸ್ವಾಗತ ಕೋರುವ ನಿಟ್ಟಿನಲ್ಲಿ ಅನ್ನದಾನ ಮಾಡುವ ಮೂಲಕ ಸುವರ್ಣ ಕರ್ನಾಟಕ ವೇದಿಕೆಯ ಅಧ್ಯಕ್ಷ B. ನಾರಾಯಣಸ್ವಾಮಿ ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಸರ್ವರಿಗೆ ಹೊಸ ವರ್ಷದ ಶುಭವನ್ನು ಹಾರೈಸಿದರು. ಇವತ್ತು ಈ ಏನು ಹೊಸ ವರ್ಷ ಆಚರಣೆ ಮಾಡ್ತಿದ್ದೀವಿ, ಈ ಹೊಸ ವರ್ಷ ನಮ್ಮ ಕರ್ನಾಟಕದ 6.5 ಕೋಟಿ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ಇವತ್ತೇನು ನಾವು ಸುವರ್ಣ ಕರ್ನಾಟಕ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಕಾರಣ, ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಒಂದು ಹೊಸ ಹರ್ಷ ತರಲಿ, ಒಂದು ನೆಮ್ಮದಿ ಜೀವನವನ್ನು ದಯಪಾಲಿಸಲಿ. ಆ ನಾಡದೇವತೆ ಚಾಮುಂಡೇಶ್ವರಿ ಹಾಗೂ ನಮ್ಮ ಅಧಿದೇವತೆ ದುರ್ಗಾ ಪರಮೇಶ್ವರಮ್ಮನವರು ಎಲ್ಲರ ಮೇಲೆ ಒಂದು ಒಳ್ಳೆ ಕರುಣೆ ತೋರಲಿ, ರೈತರಿಗೆ ಒಳ್ಳೆ ಬೆಳೆ ಮಳೆ ಆಗಲಿ ಅಂತೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಇದಕ್ಕೆ ಒಂದು ನಗರ ಘಟಕದಿಂದ ನಮ್ಮ ಮನೋಹರ್ ಕೆ ಅಂತ ಹೇಳಿದರೆ ನಮ್ಮ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿಯಲ್ಲಿ ಪಡಿಪೂಜೆ ನಡೆಸಿ ಸ್ವಾಮಿಯ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಯಿತು. ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕೋಲಾಟದ ಮೂಲಕ ಮೆರವಣಿಗೆ ಮಾಡುವ ಮೂಲಕ ಸಾಯಿಬಾಬಾ ದೇವಸ್ಥಾನಕ್ಕೆ ಕರೆತಂದು ಅಲ್ಲಿ ಪಡಿಪೂಜೆಯನ್ನ ನೆರವೇರಿಸಲಾಯಿತು. ನಂತರ ಗುರುಸ್ವಾಮಿ ಮಾತನಾಡಿ, ಮರ್ಲಾನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 100ಕ್ಕೂ ಹೆಚ್ಚು ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಹಾಗೂ ಇನ್ನಿತರ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮರ್ಲಾನಹಳ್ಳಿಯ ಸುತ್ತಮುತ್ತಲ ಗ್ರಾಮದ ಅಯ್ಯಪ್ಪನ ಮಾಲಾಧಾರಿಗಳು, ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತುಮಕೂರು ಸಿದ್ಧಗಂಗಾ ಮಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಸಿದ್ಧಲಿಂಗ ಶ್ರೀಗಳು ಚಾಲನೆಯನ್ನ ನೀಡಿದರು. ಕಳೆದ 1 ತಿಂಗಳಿಂದ ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸಬೇಕು ಎಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದು, ಅತಿಥಿ ಉಪನ್ಯಾಸಕರ ಬೇಡಿಕೆಗೆ ಕಿಮ್ಮತ್ತು ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಭಾಗವಾಗಿ ತುಮಕೂರು ಸಿದ್ಧಗಂಗಾ ಮಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು, ಸಿದ್ಧಲಿಂಗ ಶ್ರೀಗಳು ಚಾಲನೆಯನ್ನ ನೀಡಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳು ಈಡೇರಿಸಲು ಸರ್ಕಾರ ಗಮನ ಹರಿಸಬೇಕು ಎಂದು ತಿಳಿಸಿದರು. ಸೇವಾ ಭದ್ರತೆ ಬೇಕಾಗಿದೆ. ಆ ಸೇವಾ ಭದ್ರತೆ ಇಲ್ಲದೆ ಹೋದ ಮೇಲೆ ಅವ್ರಿಗೂ ಕೂಡ ಮುಂದಿನ ಭವಿಷ್ಯದ ಜೀವನ ಕಷ್ಟ ಆಗ್ತದೆ. ಯಾಕೆಂದರೆ ಅವ್ರು ಒಬ್ಬರೇ ಅಲ್ಲ ಇರೋದು, ಅವ್ರ ಕುಟುಂಬ ಇರ್ತದೆ, ಮಕ್ಕಳಿರ್ತಾರೆ. ಆ ಎಲ್ಲದಕ್ಕಾಗಿ ಅವರ ಸೇವಾ ಭದ್ರತೆಯನ್ನು ಕೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಅಲ್ಲ. ಅದರಿಂದ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ವರ್ಷದ ಪ್ರಯುಕ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಮೈಕ್ ಸೆಟ್ ಅನ್ನ ದೇಣಿಗೆಯಾಗಿ ನೀಡಲಾಯಿತು. ಬಳ್ಳಾರಿ ಮಹಾನಗರದ 36ನೇ ವಾರ್ಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ವರ್ಷದ ಪ್ರಯುಕ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಸುಮಾರು 25,000 ಬೆಲೆ ಬಾಳುವ ಹೌಸ್ ಕಂಪನಿಯ ಮೈಕ್ ಸೆಟ್ ಅನ್ನು ದೇಣಿಗೆಯಾಗಿ ನೀಡಲಾಯಿತು.
ಈ ಸಂದರ್ಭದಲ್ಲಿ ಜೆ.ವಿ. ಮಂಜುನಾಥ್ ಮಾತನಾಡಿ ಪತಂಜಲಿ ಯೋಗ ಕೇಂದ್ರಕ್ಕೆ ಧನ್ಯವಾದಗಳನ್ನು ತಿಳಿಸಿ ನಿಮ್ಮ ಸೇವೆಯು ಇಡೀ ಜಿಲ್ಲಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸಿ ಎಲ್ಲರೂ ಸೇರಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಮುಂದಾಗೋಣ ಎಂದು ಕರೆ ನೀಡಿದರು. ಸರ್ಕಾರಿ ಶಾಲೆಯಲ್ಲಿ ನಾನು ನಮ್ಮ ಏರಿಯಾ ನಮ್ಮ ಬಡಾವಣೆ ಎಲ್ಲರೂ ಯೋಗ ಒಂದು ಇದಕ್ಕೆ ಮಾಡೋದಕ್ಕೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಇದಾದರೂ ಕೂಡ ನಾನು ಪರ್ಮಿಷನ್ ಕೊಡೋದಕ್ಕೆ ಇಲ್ಲಿ ವರ್ಷಗಳು ಕಳೆದವು. ಬರೀ ಇವತ್ತು ಈ 25,000 ರೂಪಾಯಿ ಬೆಲೆ ಬಾಳೋ ಸ್ಪೀಕರ್ ಅಂತಂದಲ್ಲ, ಅದು ನಮಗೆ ಯಾವಾಗಲೂ ಕೂಡ ಇಲ್ಲಿ ಗಿಡಗಳು ನೆಡೋದಾಗಿರ್ಬೋದು, ಮಕ್ಕಳಿಗೆ ಒಂದು ಉಚಿತವಾಗಿ ಶನಿವಾರ ನಮ್ಮ ಶಬರೀಶು ಪ್ರಕಾಶ್ ಅಣ್ಣ ಅವ್ರ ಮಿಸ್ಸಸ್ಸು ಮತ್ತು ಟೀಮ್ ಎಲ್ಲ ನಮ್ಮ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತೇಳಿ ಈ ಒಂದು ಸಹಕಾರ ಮನೋಭಾವನೆ ಇದೆಯಲ್ಲ, ಇದಕ್ಕೆ ಏನು ಹೇಳಿದ್ರು ಕೂಡ ಸಾಲದು. ನಾನು ಇವತ್ತು ಈ ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಈ ನಮ್ಮ ಬಳ್ಳಾರಿ ಜಿಲ್ಲಾ ಯೋಗ ಕೇಂದ್ರಕ್ಕೆ ಬರೀ ನಮ್ಮ ಸರ್ಕಾರಿ ಶಾಲೆ ಶಾಸ್ತ್ರಿನಗರದೊಂದೇ ಅಲ್ಲ, ಎಲ್ಲೆಲ್ಲಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿದ್ದಾವೆ, ದಯಮಾಡಿ ಆ ಕಡೆ ನಿಮ್ಮ ಒಂದು ಚಿತ್ತ ತಿಂಗಳಿಗೆ 1 ಸರಿ ಆದರೂ 2 ಸರಿ ಆದರೂ ಕೂಡ ಭೇಟಿ ಕೊಟ್ಟು ನಿಮ್ಮ ಕೈಲಾದಷ್ಟು ಒಂದು ಗಿಡ ನೆಡೋದಾಗಲಿ, ಮಕ್ಕಳಿಗೊಂದು ಯೋಗ ಕಲಿಸೋದಾಗಲಿ ಅಥವಾ ಬೇರೆಯವ್ರಿಗೊಂದೇನೋ ಪ್ರೇರೇಪಣೆ ಮಾಡೋದಾಗಲಿ ಕೂಡ ಮಾಡಿದರೆ ನಿಜವಾಗಲೂ ಕೂಡ ಸರ್ಕಾರಿ ಶಾಲೆಗಳು ಈ 2024ರಲ್ಲಿ ಒಂದು ಬೇರೆ ಮಟ್ಟಕ್ಕೆ ಬೆಳವಣಿಗೆ ಆಗ್ತಾ ಎಂಬುದಕ್ಕೆ ನಾನೊಂದು ನಿಮ್ಮ ಮುಖಾಂತರ ಕಾರ್ಯ ನೆರವೇರಲಿ ಅಂತೇಳಿ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.